ಇದೆಲ್ಲ ಹಾಗೆ ಇದೆ. ನಾನು ಎಲ್ಲ ಪೂಜೆಗೆ ಅಣಿ ಮಾಡು ಅಂತ ಹೇಳ್ಬಿಟ್ಟು ಹೋಗಿ ಎಷ್ಟೊತ್ತಾಯ್ತು. ಒಳ್ಳೆ ಸಮಯದಲ್ಲಿ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಯಾರು ಕಿವಿಗೆ ಹಾಕೊಳ್ಳಲ್ಲ. ಮಧುರಾ, ಮಧುರಾ, ಏನಮ್ಮ? ಏನಮ್ಮ, ಪೂಜೆಗಿನ್ನೂ ಏನು ತಯಾರೇ ಆಗಿಲ್ಲ. ಒಳ್ಳೆ ಸಮಯ ಇರುವಾಗಲೇ ಪೂಜೆ ಮಾಡ್ಕೋಬೇಕಲ್ವಾ? ಪಂಚಾಂಗ ಶ್ರವಣ ಓದಕ್ಕೆ ಗುರುಗಳು ಮನೆಗೆ ಬರ್ತಾ ಇದ್ದಾರೆ. ಅಷ್ಟೊಳಗಾಗಿ ನಾವೆಲ್ಲ ಪೂಜೆ ಮುಗಿಸ್ಕೋಬೇಕಲ್ವಮ್ಮ? ಓ, ಪಂಚಾಂಗ ಶ್ರವಣ ಇದೆಯಾ ಇವತ್ತು? ವೆರಿ ಗುಡ್, ವೆರಿ ಗುಡ್. ಯಾರ್ಯಾರ ಹಣೆ ಬಾರ ಏನು ಅಂತ ನೋಡೋಣ. ನೀನ್ ರೆಡಿ ಆಗಿದ್ಯಾ ಅಲ್ವಮ್ಮ? ಹಾ ಅಮ್ಮ. ದೇವ್ರನ್ನೆಲ್ಲ ಅಣಿ ಮಾಡಿ ನೀನೇ ಕಲಶ ಪ್ರತಿಷ್ಠಾಪನೆ ಮಾಡ್ಬಿಡು. ಸರಿ ಅಮ್ಮ. ಬೇಗ ಬೇಗ ಪೂಜೆಗೆ ರೆಡಿ ಮಾಡ್ಬಿಡು, ಇಲ್ಲಾಂದ್ರೆ ರಾಹುಗಾಲ ಶುರು ಆಗ್ಬಿಡತ್ತೆ. ನೀನ್ ಕಳಸ ಇಡ್ತೀಯ ಮಧುರಾ? ಅದು ಹೇಗೆ ಕಳಸ ಇಡ್ತೀಯ ಅಂತ ನಾನು ನೋಡ್ತೀನಿ. ಈ ಮನೇಲಿ ಇದು ಮೊದಲೇ ಹಬ್ಬ ನಿಂದು. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ, ಒಂದೊಳ್ಳೆ ಬೈಗೊಳವನು ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ. ನೀನು ಈ ಸೀರೆ ಉಟ್ಕೊಂಡ್ರೆ ಸೀರೆ ಚೆನ್ನಾಗಿ ಕಾಣಿಸುತ್ತೆ. ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ, ತಡ ಮಾಡದೆ ಸಣ್ಣ ಮುತ್ತಿಡ್ಲ, ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಏನಿದು? ಕಣ್ಣು ಕಾಡಿಗೆ ಹಚ್ಕೊಳ್ಳೋ ಬದಲು ಬಳ್ಕೊಂಡ್ಬಿಟ್ಟಿಯಲ್ಲ. ಅಯ್ಯೋ ಅಮ್ಮ, ಗೊತ್ತೇ ಆಗ್ಲಿಲ್ಲ. ಅದು ನೀವು ಅಷ್ಟೊಂದು ಕುಕ್ಕೊಂಡು ಬಂದ್ರಲ್ಲ, ನನ್ನ ಕೈಯೆಲ್ಲ ನಡ್ಗೋಯ್ತು. ನಾನು ಹೇಳೋ ವಿಷಯ ಕೇಳಿದ್ರೆ ಬರೀ ನಿನ್ನ ಕೈಯೆಲ್ಲ ಮೈಯೆಲ್ಲ ನಡ್ಗೋಗುತ್ತೆ ಅಷ್ಟೇ. ಯಾಕಂತೆ ಅಂಥದ್ದೇನಾಯ್ತು? ಯುಗಾದಿ ಹಬ್ಬದ ದಿನ ಈ ಮನೇಲಿ ದೇವ್ರಿಗೆ ಕಳಶ ಇಡೋ ಶಾಸ್ತ್ರ ಇದೆ. ಅದನ್ನ ಮನೆ ಸೊಸೆ ಮಾಡಬೇಕು, ಅಂದ್ರೆ ನೀನ್ ಮಾಡಬೇಕು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ತಾವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್